ಇವತ್ತು ಪ್ರಮುಖವಾಗಿ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗಲಾಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯನವರನ್ನ ಅಗತ್ಯ ಬಿದ್ದರೆ ನಾನು ಬುಲಾವ್ ಕೊಡ್ತೀನಿ, ಬರಬೇಕಾಗತ್ತೆ ಅಂತ ಖರ್ಗೆ ಅವರು ಬೇರೆ ನೆನ್ನೆ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅಗತ್ಯವಿದ್ದಾಗ ಚರ್ಚೆಗಾಗಿ ದೆಹಲಿಗೆ ಕರಿತೀನಿ ಅಂತ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರೇ ಮೈಸೂರಿಗೆ ಬರ್ತಾ ಇದ್ದಾರೆ, ಇವ್ರನ್ನ ದೆಹಲಿಗೆ ಬೇಕಾದ್ರೆ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಮಾತಾಡ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಒಂದೇ ವಿಶೇಷ ವಿಮಾನದಲ್ಲಿ ಸಿದ್ದು DKಶಿ ಪ್ರಯಾಣ. ಮಂಗಳವಾರ ಮೈಸೂರಿಗೆ ಆಗಮಿಸ್ತಾ ಇರುವ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದೇ ವಿಶೇಷ ವಿಮಾನದಲ್ಲಿ ತೆರಳಿದ್ದಾರೆ. ರಾಹುಲ್ ಭೇಟಿ ಬಳಿಕ ಮರಳಿ ಬೆಂಗಳೂರಿಗೆ ಅದೇ ವಿಶೇಷ ವಿಮಾನದಲ್ಲಿ ಒಂದಾಗಿ ಮರಳಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗ್ತಾ ಇರುವಂಥದ್ದು ಅಧಿಕಾರ ಹಂಚಿಕೆ ಗೊಂದಲ ಬಳಿಕ ಮೊದಲ ಬಾರಿಗೆ 3 ಭೇಟಿ ಆಗ್ತಾ ಇರೋದು ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು. ಏನು ಮಾತಾಡಬಹುದಪ್ಪ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಏನು ವಿಚಾರ ಚರ್ಚೆ ಮಾಡ್ತಾರೆ? ರಾಹುಲ್ ಗಾಂಧಿ ಅವ್ರ ಜೊತೆಗೆ ಇಬ್ಬರೂ ನಾಯಕರು ಒಟ್ಟಿಗೆ ಕೂತ್ಕೊಂಡು CM ಮತ್ತು DCM ಈ ಹೊಂದಾಣಿಕೆ ಬಗ್ಗೆ ಏನಾದರೂ ಮಾತಾಡ್ತಾರಾ ಅಂತ, ಅಥವಾ 4 ಗೋಡೆ ಮಧ್ಯದಲ್ಲಿ ಮಾತುಕತೆ ಆಗಿರೋದು ನಮಗೆ ಗೊತ್ತು, ಮಾತು ಕೊಟ್ಟಿದ್ದಾರೆ, ಈ ಥರದ್ದೆಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು. ಅಕಸ್ಮಾತ್ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇನ್ನೇನು ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಇವ್ರು ಹೇಳ್ದಂಗೆ ಹೈಕಮಾಂಡ್ ನಾಯಕರ ಮುಂದೆ 4 ಗೋಡೆ ಮಧ್ಯದಲ್ಲಿ ಕೂತು ಮಾತಾಡಿದರೆ ಆ ವಿಚಾರ ಏನಾದ್ರು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿದ್ದೆ, ರಾಹುಲ್ ಗಾಂಧಿ ಅವರು ಕೂಡ ಓಕೆ ಫೈನ್ 2.5 ವರ್ಷ ಆದಮೇಲೆ ನೀವು ಅಧಿಕಾರ ಸ್ವೀಕರಿಸಿ, ಇವಾಗ ಅವರೇ ಇರಲಿ ಅಂತ ಅವತ್ತು ಹೇಳಿದರೆ ಇವತ್ತು ಮೇ ಬಿ ಅದ್ರ ಬಗ್ಗೆ ಮಾತಾಡ್ಬಹುದೇನೋ. ಅವತ್ತು ನೀವು ಹಂಗೆ ಭರವಸೆ ಕೊಟ್ಟಿದ್ರಿ, ನಿಮ್ಮ ಮುಂದೆನೇ ಮಾತುಕತೆ ಆಗಿತ್ತು, ಬಟ್ ನಂಗೆ ಈಗ ಅಧಿಕಾರ ಬಿಟ್ಕೊಡ್ತಾ ಇಲ್ಲ ಅಂದರೆ ಹೆಂಗೆ ಅಂತ ಕೇಳ್ಬೋದೇನೋ ಡಿ ಕೆ ಶಿವಕುಮಾರ್ ಅವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರನ್ನು ಫೇಸ್ ಟು ಫೇಸ್ 1-to-1 ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಅದು ಮುಂದಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರಾದರೂ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಮಾತುಕತೆ ಎಲ್ಲ ಮಾಡಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಯಾಕೋ ಅವಕಾಶ ಸಿಗ್ತಾ ಇಲ್ಲ. ಇವತ್ತು 3 ಒಟ್ಟಿಗೆ ಇರೋದ್ರಿಂದ 1 ತಾಸುಗಳ ಕಾಲ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ಮೈಸೂರಿನಲ್ಲಿ. ಹಾಗಾಗಿ ಈ ಒಂದು ಭೇಟಿ ಅಥವಾ ಈ ಒಂದು ಮೀಟಿಂಗ್ ಏನಿದೆ ಇದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ, ಏನು ನಿರ್ಧಾರ ಕೈಗೊಳ್ತಾರೆ ಅಂತ, ಎಲೆಕ್ಷನ್ ಒತ್ತಡಗಳು ಬೇರೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೋ ಅಥವಾ ಏನು ಗೆತ್ತ ಅನ್ನೋದನ್ನು ನೋಡಬೇಕಾಗತ್ತೆ.